ಸರೆಂಡರ್ ಆದ್ರ ಇಷ್ಟು ದಿನ ಎಲ್ಲಿದ್ರಂತೆ? ಧನುಶ್ರೀ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಎಸಿಪಿ ಹರ್ಷ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಶಕ್ಕೆ ಪಡೆದು ಏರ್ಪೋರ್ಟ್ ನ ಹೊರಭಾಗದಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಇನ್ನೂ ಕೂಡ ಏರ್ಪೋರ್ಟ್ ಬಿಟ್ಟು ಅರೈವಲ್ಸ್ ಬಿಟ್ಟು ಅವರು ಹೊರಗಡೆ ಬಂದಿಲ್ಲ. ಅಹಮದಾಬಾದ್ ನಿಂದ ಬಂದಂತಹ ಇಂಡಿಗೋ ಫ್ಲೈಟ್ ನಲ್ಲಿ ಅವರು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಫ್ಲೈಟ್ ಕೂಡ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆಗಿ ಅವರನ್ನ ಎಸಿಪಿ ಹರ್ಷ ಅವರು ವಶಕ್ಕೂ ಕೂಡ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಅವರ ಲಗೇಜ್ ಅನ್ನ ಕಲೆಕ್ಟ್ ಮಾಡುವಂತ ಜಾಗದಲ್ಲಿ ನಿಂತಿದ್ದಾರೆ. ಅದಾದ ಬಳಿಕ ನೇರವಾಗಿ ಈ ಒಂದು ಏರ್ಪೋರ್ಟ್ ನ ಹೊರಭಾಗದಲ್ಲಿ ಸಿಐಡಿ ಅಧಿಕಾರಿಗಳಿಗೆ ವಶಕ್ಕೆ ಕೊಡುವಂತ ಸಾಧ್ಯತೆಗಳಿದೆ. ಯಾಕೆಂತಂದ್ರೆ ಸಿಐಡಿ ಅಧಿಕಾರಿಗಳಿಗೆ ಈ ಒಂದು ಏರ್ಪೋರ್ಟ್ ಪ್ರಿಮಿಸಸ್ ಅಲ್ಲಿ ಅಂದ್ರೆ CISF ಪ್ರಿಮಿಸಸ್ ನಲ್ಲಿ ಬಂದಿಲ್ಲಿ ಬಂಧನ ಮಾಡೋದಕ್ಕಾಗ್ಲಿ ಅಥವಾ ವಶಕ್ಕೆ ಪಡೆಯೋದಕ್ಕಾಗ್ಲಿ ಅಧಿಕಾರ ಇರೋದಿಲ್ಲ. ಹೀಗಾಗಿ ಸ್ಥಳೀಯ ಎಸಿಪಿ ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಅವರನ್ನ ನಂತರ ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅವರನ್ನ ಏನು ಆ ಒಂದು ಬೇಕು ಪಟ್ಟಿಯಲ್ಲಿ ಸೇರಿಸಿದ್ರು. ಸೊ ಹೀಗಾಗಿ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ನಂತರದಲ್ಲಿ ಅವರ ಪ್ರೊಸೀಜರ್ ಏನಿದೆ ಮುಂದುವರಿಸುವಂತ ಸಾಧ್ಯತೆಗಳಿರುವಂತದ್ದು. ಧನುಶ್ರೀ, ಆಶಿಕ್ ಮುಲ್ಕಿ ಪ್ರತಿ ಬಾರಿ ಕೂಡ ಬೇಲ್ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಅದೇನಾದ್ರೂ ರಿಜೆಕ್ಟ್ ಆಯ್ತು ಅಂತಂದ್ರೆ ಇದೇ ರೀತಿ ತಲೆಮರೆಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಬೇಲ್ ಅರ್ಜಿ ವಜಾ ಆಗಿದೆಯಲ್ಲ, ಈಗ ಅಹಮದಾಬಾದ್ ನಲ್ಲಿ ಅವರು ಇದ್ರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆಯಾ ಅಥವಾ ಬೇರೆ ಮೂಲಗಳು ಹೇಳ್ತಾ ಇದೆ ಇವರು ದುಬೈನಲ್ಲಿ ಇದ್ರು ಅಂತ? ಅದು ನಿಜನಾ? ಧನುಶ್ರೀ, ಈಗ ಅವರು ಬೆಂಗಳೂರಿಗೆ ಬಂದಂತ ಫ್ಲೈಟ್ ಟೇಕ್ ಆಫ್ ಆಗಿರುವಂತದ್ದು ಅಹಮದಾಬಾದ್ ನಿಂದ. ಸೊ ಹೀಗಾಗಿ ಅವರು ಅಹಮದಾಬಾದ್ ನಿಂದ ಬೇರೆ ಕಡೆ ಹೋಗಿದ್ರ ಅಥವಾ ಬೇರೆ ಕಡೆಯಿಂದ ಅಹಮದಾಬಾದ್ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ಇನ್ನು ನಂತರದ ಸಮಯಗಳಲ್ಲಿ ಏನು ಗೊತ್ತಾಗಬೇಕಾಗಿರುವಂತ ವಿಷಯಗಳು. ಸದ್ಯಕ್ಕೆ ಅವರನ್ನ ಎಸಿಪಿ ಹರ್ಷ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ನೀವು ಈಗಾಗಲೇ ಹೇಳಿದ ಹಾಗೆ ಜಾಮೀನಿಗೋಸ್ಕರ ಅರ್ಜಿ ಹಾಕ್ತಾರೆ. ಅರ್ಜಿ ವಜಾ ತಕ್ಷಣದಲ್ಲಿ ಅವರು ತಲೆಮರೆಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಜಾಮೀನು ಅರ್ಜಿ ವಜಾ ಆಗಿರುವಂತ ಹಿನ್ನೆಲೆಯಲ್ಲಿ ಲುಕೌಟ್ ನೋಟಿಸ್ ಕೂಡ ಜಾರಿಯಲ್ಲಿತ್ತು. ಹೀಗಾಗಿ ಅವರು ಖುದ್ದು ಬೆಂಗಳೂರಿಗೆ ಬರ್ತಾ ಇದ್ರು. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಅವರನ್ನ ವಶಕ್ಕೆ ಈಗಾಗಲೇ ಪಡೆದಿರುವಂತದ್ದು. ಪಡೆದ ನಂತರ ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂತ ಪ್ರೊಸೀಜರ್ ಕೂಡ ಶುರುವಾಗುತ್ತೆ. ಧನುಷ್, ಆಶಿಕ್ ಮುಲ್ಕಿ ಈಗ ಖುದ್ದು ಅವರಾಗೆ ಬಂದು ಸರೆಂಡರ್ ಆಗಿರೋದು ಅಥವಾ ಪೊಲೀಸರು ಯಾರಾದ್ರೂ ಅವ್ರ ಜೊತೆ ಅಹಮದಾಬಾದ್ನಿಂದ ಬಂದಿದ್ದಾರೆ ಹೇಗೆ? ಇಲ್ಲ ಧನುಷ್, ಅವರೇ ಪೊಲೀಸರು ಯಾರು ಕೂಡ ಅವ್ರ ಜೊತೆಗಿರ್ಲಿಲ್ಲ. ಇಲ್ಲಿ ಅವ್ರಿಗೋಸ್ಕರ ಅವರು ಬೆಂಗಳೂರಿಗೆ ಟಚ್ ಡೌನ್ ಆಗುವಂತ ಸಂದರ್ಭದಲ್ಲಿ ಅವರನ್ನ ಪಿಕ್ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರುವಂತಹ ಪೊಲೀಸ್ ವ್ಯವಸ್ಥೆಗಳು ಆಗಿತ್ತು. ಇಲ್ಲೇ ಅವರನ್ನ ವಶಕ್ಕೆ ಸದ್ಯಕ್ಕೆ ಪಡೆದುಕೊಂಡಿರುವಂತದ್ದು. ಅವರು ಇಲ್ಲಿ ನಮ್ಮ ಪೊಲೀಸರು ಯಾರು ಕೂಡ ಅಹಮದಾಬಾದ್ಗೆ ಹೋಗಿ ಅವರನ್ನ ಇಲ್ಲಿಗೆ ಕರೆತರುವಂತ ಕೆಲಸಗಳಾಗಿಲ್ಲ. ಅವರು ಬೆಂಗಳೂರಿಗೆ ಬಂದ ನಂತರ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಅವರನ್ನ ಹೊರಗಡೆ ತಂದು ಸಿಐಡಿ ಅಧಿಕಾರಿಗಳು ಕೂಡ ಹ್ಯಾಂಡ್ ಓವರ್ ಮಾಡ್ತಾರೆ. ಸಿಐಡಿ ಅಧಿಕಾರಿಗಳು ನೇರವಾಗಿ ಇಲ್ಲಿಂದ ಚಾಲುಕ್ಯ ಸರ್ಕಲ್ ಬಳಿ ಇರುವಂತಹ ಸಿಐಡಿ ಹೆಡ್ ಕ್ವಾರ್ಟರ್ಸ್ಗೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಮುಂದಿನ ವಿಚಾರಣೆಯನ್ನು ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಧನುಶ್ರೀ, ಆಶಿಕ್ ಮುಲ್ಕಿ, ಈ ಮಧ್ಯೆ ಈಗ ಪೊಲೀಸರು ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕ ತಕ್ಷಣ ಮೊದಲಿಗೆ ಮೆಡಿಕಲ್ ಟೆಸ್ಟ್ ಅನ್ನುವಂಥದ್ದು ಇರುತ್ತೆ. ಅದೇನಾದ್ರೂ ಇವತ್ತು ಆಗತ್ತಾ ಅಥವಾ ನಾಳೆ ಏನಾದ್ರೂ ಮಾಡ್ಬೋದೋ ಚಾನ್ಸಸ್ ಇದೆಯಾ? ಧನುಶ್ರೀ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಮುಖ ಆರೋಪಿ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿರುವಂತದ್ದು ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರು. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅವರನ್ನ ಇವತ್ತು ಜಡ್ಜ್ ಮುಂದೆ ಪಡಿಸುವಂತ ಸಾಧ್ಯತೆಗಳಿದ್ರೆ ಮಾತ್ರ ಅವರನ್ನ ಇವತ್ತೇ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಪ್ರಕ್ರಿಯೆಗೆ ಪೊಲೀಸರು ಅಥವಾ ಅಧಿಕಾರಿಗಳು ಮಾಡ್ತಾರೆ. ಅದ್ರ ಹೊರತಾಗಿ 24 ಗಂಟೆಗಳ ಕಾಲಾವಕಾಶ ಸಿಐಡಿ ಅಧಿಕಾರಿಗಳಿಗಿರುತ್ತೆ. ಆ ಒಂದು ಅವಧಿಯಲ್ಲಿ ಜಡ್ಜ್ ಹಾಜರುಪಡಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತ ಸಾಧ್ಯತೆಗಳಿರುವಂತದ್ದು. ಸೊ ಹೀಗಾಗಿ ಇವತ್ತಿನಿಂದ ನಾಳೆ ಸಂಜೆವರೆಗೂ ಕೂಡ ಅಧಿಕಾರಿಗಳಿಗೆ ಒಂದು ಕಾಲಾವಕಾಶ ಇರುವಂತ ಹಿನ್ನೆಲೆಯಲ್ಲಿ ನಾಳೆನೇ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಒಂದು ವಿಚಾರ ದಟ್ಟ ಆಗ್ತಾ ಇರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಎಸಿಪಿ ಹರ್ಷ ಅವರು ಭೈರತಿ ಬಸವರಾಜ್ ಅವರನ್ನ ಹೊರಗಡೆ ತಂದು ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದ ನಂತರ ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವ ರೀತಿಯಾಗಿರುವಂತಹ ವಿಚಾರಣೆಗೆ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲ ವಿಚಾರಗಳು ಡಿಪೆಂಡ್ ಆಗಿರುವಂತದ್ದು. ಧನುಶ್ರೀ, ಆಶಿಕ್, ಈಗಾಗಲೇ ಭೈರತಿ ಬಸವರಾಜ್ ಅವರು ಅಹಮದಾಬಾದ್ನಿಂದ ಬಂದು ಸರೆಂಡರ್ ಆದ್ರಲ್ವಾ, ಆದ್ರೂ ಮೊದಲೇ ಪೊಲೀಸರು ಆ ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮೊಕ್ಕಾಂ ಹೂಡಿದ್ರು. ಹಾಗಾಗಿ ಇಲ್ಲೇನಾದ್ರೂ ಭೈರತಿ ಬಸವರಾಜ್ ಅವರು ಖುದ್ದು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರ ನಾನು ಬರ್ತೀನಿ ಸರೆಂಡರ್ ಆಗ್ತೀನಿ ಅಂತ? ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಇಲ್ಲ. ಸಾಮಾನ್ಯ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಾಹಿತಿಗಳ ಆರೋಪಿಗಳ ಕಡೆಯಿಂದ ಸಿಗುವಂತ ಸಾಧ್ಯತೆಗಳಿಲ್ಲ. ಆದ್ರೆ ಈ ಸ್ಥಳೀಯ ಪೊಲೀಸ್ ಸಿಐಡಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಮತ್ತು ಏರ್ಪೋರ್ಟ್ ನ CISF ಅಧಿಕಾರಿಗಳ ಜೊತೆ ನಿರಂತರವಾಗಿರುವಂತಹ ಸಂಪರ್ಕದಲ್ಲಿ ಇರ್ತಾರೆ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ
ಜಾಮೀನು ಅರ್ಜಿ ವಜಾದಂತ ಸಂದರ್ಭದಲ್ಲಿ ಅವರು ತಲೆಮರೆಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ಗಳಿರ್ಬೋದು ಅಥವಾ ಜನಸಂದಣಿ ಎಲ್ಲೆಲ್ಲಿ ಅವರು ಅಂದ್ರೆ ಅವ್ರು ತಲೆಮರೆಸ್ಕೊಳ್ಳೋದಕ್ಕೆ ಅಥವಾ ಪ್ರಯಾಣ ಮಾಡೋದಕ್ಕೆ ಅವಕಾಶಗಳಿರ್ತವೆ ಅಲ್ಲೆಲ್ಲವೂ ಕೂಡ ಲುಕೌಟ್ ನೋಟಿಸ್ ಮೂಲಕವಾಗಿ ಮಾಹಿತಿಯನ್ನ ಕೇಳಿರ್ತಾರೆ. ಸೊ ಪ್ರತಿ ಏನು ಆ ಫ್ಲೈಟ್ ನಲ್ಲೂ ಕೂಡ ಪ್ಯಾಸೆಂಜರ್ ಅನ್ನ ಏನು ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಇಂಥ ಪ್ರಕರಣಗಳು ಕೇವಲ ಈ ಒಂದು ಪ್ರಕರಣ